ಅಣ್ಣ ಕಾಣೆಯಾದ ವಿಷಯ ತಿಳಿದು ಅಲ್ಲಿಗೆ ಬಂದಿದ್ದ ಸುಧಾಳಿಗೆ ಆರಂಭದಲ್ಲಿ ಆ ಊರಿನ ಯಾರೂ ಕೂಡ ಸಹಕರಿಸಲಿಲ್ಲ. ಅವಳಿಗೆ ಕಂಡಿದ್ದು ವಿಚಿತ್ರ ಸತ್ಯಗಳು. ಶಾಲೆಯ ಮುಖ್ಯೋಪಾಧ್ಯಾಯರು ಸದಾ ಯಾವುದೋ ಒಂದು ರಹಸ್ಯವನ್ನ ಅಡಗಿಸಿಡಲು ಹೆಣಗಾಡುತ್ತಿದ್ದರು. ಸುಧಾ ರಾತ್ರಿ ವೇಳೆ ಅಣ್ಣನ ಕೊಠಡಿಯಲ್ಲಿ ಮಲಗಿದ್ದಾಗ ಯಾರೋ ಮಂತ್ರ ಪಠಿಸಿದಂತೆ ಕೇಳುತ್ತಿತ್ತು. ಒಂದೊಮ್ಮೆ ಅವಳು ಊರಿನ ಕೆರೆಯ ಬಳಿ ಬಟ್ಟೆ ಒಗೆಯುತ್ತಿದ್ದ ಒಬ್ಬಳು ವೃದ್ಧ ಮಹಿಳೆಯ ಹತ್ತಿರ ಹೋಗಿ ಅಣ್ಣನ ಬಗ್ಗೆ ಕೇಳಿದಾಗ ಆ ವೃದ್ಧೆ ಹೇಳಿದಳು, ನಿನ್ನ ಅಣ್ಣ ಆ ಕ್ರಾಸ್ ದಾಟಿದ್ದಾನಮ್ಮ. ಅಲ್ಲಿಂದ ಮರಳಿ ಬಂದವರು ಯಾರೂ ಇಲ್ಲ. ಅಣ್ಣ ಕಾಣೆಯಾಗಿದ್ದಾನೆ ಎಂದು ಅರಸುತ್ತಾ ಬಂದ ಸುಧಾಳಿಗೆ ಇಲ್ಲಿನ ಜನ ಮತ್ತು ಮುಖ್ಯೋಪಾಧ್ಯಾಯರು ಹೇಳುತ್ತಿರುವ ನುಡಿ ಸತ್ಯ ಅನ್ನುವುದು ಒಪ್ಪಿಕೊಳ್ಳುವುದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರಂಭಿಸಿತು. ಅದರ ಜಾಡು ಹಿಡಿದು ಹೋದ ಸುಧಾಳಿಗೆ ಸಿಕ್ಕಿದ್ದು ಆ ಶಾಲೆಯ ಗ್ರಂಥಾಲಯದಲ್ಲಿ ಸಂಗ್ರಹಿಸಿಟ್ಟ ತಾಳೆಗರಿ ಶಾಸನ. ಅದನ್ನ ಓದುತ್ತಾ ಸಾಗಿದ ಸುಧಾಳಿಗೆ ಒಂದು ಹೊಸ ಕತೆ ತೆರೆದುಕೊಂಡಿತ್ತು. ಅದು 100 ವರ್ಷಗಳ ಹಿಂದಿನ ರಕ್ತದ ಇತಿಹಾಸ. ಕಾಸನ್ಮಕ್ಕಿ ಕ್ರಾಸ್ ಅಂದು ಇಂದಿನಂತೆ ಹಾಳು ಬಿದ್ದಿರಲಿಲ್ಲ. ಅದು ಕೇವಲ ಒಂದು ರಾಜ್ಯಕ್ಕೆ ಸೇರಿರಲಿಲ್ಲ. ಅದು 3 ಪ್ರಮುಖ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಆಯಕಟ್ಟಿನ ಜಾಗವಾಗಿತ್ತು. ಅಲ್ಲಿ ಚನ್ನ ಎಂಬ ಪೈಲ್ವಾನ್ ಇದ್ದ. ಅವನ ಶೌರ್ಯಕ್ಕೆ ಕಾಡು ಪ್ರಾಣಿಗಳು ಕೂಡ ಹೆದರುತ್ತಿದ್ದವು. ಅವನ ಹೆಂಡತಿ ಕೌಂತಿ ಆ ಊರಿನ ದೇವತೆಯಂತೆ ಮತ್ತು ಅವಳು ಬಲು ಸುಂದರವಾಗಿದ್ದಳು. ಆದರೆ ಆ ಸುಂದರ ಸಂಸಾರಕ್ಕೆ ಮುಳ್ಳಾಗಿದ್ದು ಪಕ್ಕದೂರಿನ ನಾಟಿ ವೈದ್ಯ ಮುಖೇಶ. ಗಿಡಮೂಲಿಕೆ ಅರಸುತ್ತಾ ಬಂದ ಮುಖೇಶ ಕೌಂತಿಯ ಮೇಲೆ ಮೋಹಗೊಂಡ. ಆದರೆ ಚನ್ನನ ಭಯದಿಂದ ಅವನು ನೇರವಾಗಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಮುಖೇಶ ತನ್ನ ವೈದ್ಯಕೀಯ ಜ್ಞಾನವನ್ನೇ ವಾಮಾಚಾರವಾಗಿ ಪರಿವರ್ತಿಸಿದ. ಆ ಕ್ರಾಸ್ ಬಳಿ ಕುಳಿತು ದಿನಗಟ್ಟಲೆ ಮಂತ್ರ ಪಠಿಸಿದ. ಕೌಂತಿಯ ತಲೆಗೂದಲು ಮತ್ತು ಉಟ್ಟ ಬಟ್ಟೆಯ ತುಂಡನ್ನು ಬಳಸಿ ಅವಳನ್ನು ಮಂಕು ಮಾಡಿದ. ಒಂದು ಕತ್ತಲ ರಾತ್ರಿ ಕೌಂತಿ ಯಾರದೋ ಕರೆಗೆ ಓಗೂಡುವಂತೆ ತನ್ನ ಮನೆಯಿಂದ ನಡೆದು ಕ್ರಾಸ್ ಬಳಿ ಹೋದಳು. ಅಲ್ಲಿ ಮುಖೇಶ ಅವಳನ್ನ ವಶಕ್ಕೆ ಪಡೆದಿದ್ದ. ಇದನ್ನು ನೋಡಿ ಬೆನ್ನಟ್ಟಿಕೊಂಡು ಬಂದ ಚನ್ನ ಸಿಟ್ಟಿನ ಆವೇಶದಲ್ಲಿ ಮುಖೇಶನ ತಲೆಯನ್ನು ಅಲ್ಲೇ ಇದ್ದ ಕಲ್ಲಿನಿಂದ ಜಜ್ಜಿದ. ಆದರೆ ಸಂಶಯದ ಬೆಂಕಿ ಚನ್ನನ ಕಣ್ಣುಗಳನ್ನು ಕುರುಡು ಮಾಡಿತ್ತು. ನೀನು ಪರಪುರುಷನ ಹತ್ತಿರ ಬಂದವಳು ಎಂದು ಕಿರುಚುತ್ತ ಮಂತ್ರವಶವಳಾಗಿ ನಿಂತಿದ್ದ ಕೌಂತಿಯ ಕುತ್ತಿಗೆ ಹಿಸುಕಿ ಸಾಯಿಸಿದ. ನಂತರ ಆ ಪಾಪಪ್ರಜ್ಞೆ ತಾಳಲಾರದೆ ತಾನೂ ಅಲ್ಲೇ ಮಂತ್ರದ ಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಟ. ಅಂದಿನಿಂದ ಆ 3 ಆತ್ಮಗಳು ಆ 3 ರಸ್ತೆಯಲ್ಲಿ ಅಲೆಯುತ್ತಿವೆ ಎಂಬುದು ಆ ಊರ ನಂಬಿಕೆ. ಇಷ್ಟು ಓದುವ ಹೊತ್ತಿಗೆ ದೂರದಲ್ಲಿ ಯಾರೋ ಸುಧಾಳನ್ನು ಕೂಗುವ ಸದ್ದು ಮತ್ತು ಬಾಗಿಲನ್ನು ಜೋರಾಗಿ ಬಡಿಯುವ ಸದ್ದು ಕೇಳಿಸುತ್ತಿತ್ತು. ಗಾಬರಿಯಾಗಿ ಗೊಂದಲದ ಮನಸ್ಸಿನಿಂದ ಬಾಗಿಲು ತೆರೆದಾಗ ಎದುರಿಗೆ ಕಂಡಿದ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅವರ ಹಿಂದೆ ಊರ ಜನಗಳು. ಅವರ ಮುಖಗಳಲ್ಲಿ ಇದ್ದ ಆತಂಕಕ್ಕೆ ಸುಧಾಳ ಹತ್ತಿರ ಯಾವುದೇ ಉತ್ತರ ಇರಲಿಲ್ಲ. ಕೊಂಚ ನಿಟ್ಟುಸಿರು ತೆಗೆದುಕೊಂಡು ಊರ ಜನ ಎಲ್ಲರೂ ಅವರವರ ಕೆಲಸಕ್ಕೆ ಹೊಂದಿಕೊಂಡರು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮತ್ತೊಮ್ಮೆ ಮುಂದೆ ಸಿಗೋಣ. ಧನ್ಯವಾದಗಳು.